ಬಿಗ್ನರ್ ಟ್ರೇಡರ್ ಏನು ಮಾಡ್ತಾರಂದರೆ, ಸ್ಟಾರ್ಟಿಂಗಲ್ಲಿ ನನ್ನ ಹತ್ರ ಅಷ್ಟು ದುಡ್ಡಿದ್ದೆ, ಇಷ್ಟು ದುಡ್ಡಿದ್ರೆ ನಾನು ಡೈಲಿ 10,000 20,000 ಮಾಡ್ಕೋಬೋದು ಅಂತ ಭಾಳ ಥಿಂಕ್ ಮಾಡ್ತಾರೆ. ಬಟ್ ರಿಯಾಲಿಟಿ ಹೇಳ್ತೀನಿ ನೋಡಿ, ನೀವು ಸ್ಟಾರ್ಟಿಂಗಲ್ಲಿ 3 to 4 ಇಯರ್ ಏನು ದುಡ್ಡನ್ನು ತರ್ತೀರಲ್ಲ, ಅದು 50,000 ತೊಗೊಂಬನ್ನಿ, ಲಕ್ಷ ತೊಗೊಂಬನ್ನಿ, ಡೆಫಿನೆಟ್ಲಿ ಜೀರೋನೇ ಮಾಡ್ತೀರಾ. ಬಟ್ ನಿಮ್ಮ ಹತ್ರ ಏನಾದರೂ ಸ್ಕಿಲ್ಲು, ಡಿಸಿಪ್ಲಿನು, ರಿಸ್ಕ್ ಮ್ಯಾನೇಜ್ಮೆಂಟು ಪ್ರಾಪರಾಗಿ ಇತ್ತು ಅನ್ಕೊಳ್ಳಿ, ನಿಮ್ಮ ಹತ್ರ ಕಡಿಮೆ ಕ್ಯಾಪಿಟಲೇ ಇರಲಿ, ಆ್ಯಂಡ್ ನಿಮ್ಮ ಹತ್ರ ಕ್ಯಾಪಿಟಲ್ ಇಲ್ಲ ಅಂದರೂ ಕೂಡ ಕ್ಯಾಪಿಟಲ್ ಅರೇಂಜ್ ಮಾಡಿಬಿಟ್ಟು ನೀವು ಈಜಿಯಾಗಿ ಸ್ಲೋಲಿ ನಿಮ್ಮ ಅಕೌಂಟನ್ನು ಗ್ರೋ ಮಾಡ್ಕೋಬೋದು. ನಾನು ಅದೇ ರೀತಿ ಒಂದು ಸಿಂಪಲ್ ಕಡಿಮೆ ಅಮೌಂಟಲ್ಲಿ ಒಂದು ಚಾಲೆಂಜನ್ನು ತೊಗೋತಾ ಇದ್ದೀನಿ. ಏನಂತ ಅಂದರೆ, ಜಸ್ಟ್ $20 ನಾನು ಟ್ರೇಡಿಂಗನ್ನು ಸ್ಟಾರ್ಟ್ ಮಾಡಿಬಿಟ್ಟು ಪ್ರಾಪರಾಗಿ ಡಿಸಿಪ್ಲಿನು ಆ್ಯಂಡ್ ರಿಸ್ಕ್ ಮ್ಯಾನೇಜ್ಮೆಂಟು ಆ್ಯಂಡ್ ಪ್ರಾಪರಾಗಿ ನನ್ನ ರೂಲ್ಸನ್ನು ಫಾಲೋ ಮಾಡಿ ಈ ಅಕೌಂಟನ್ನು ಗ್ರೋ ಮಾಡೋ ಪ್ಲ್ಯಾನಿಂಗ್ ಇದೆ. ಆ್ಯಂಡ್ ಯಾವ ಲಾಜಿಕ್ಕಿಂದ ನಾನು ಎಂಟ್ರಿ ತೊಗೊಂಡಿದ್ದೀನಿ, ಏನು ಟಾರ್ಗೆಟ್ ಇದೆ, ಏನು ಎಸ್ ಎಲ್ ಇದೆ, ಪ್ರತಿಯೊಂದು ಕೂಡ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಆ್ಯಂಡ್ ಇದರಲ್ಲಿ ಬಂದುಬಿಟ್ಟು ಎಸ್ ಎಲ್ ಬಂದುಬಿಟ್ಟು ಅರೌಂಡ್ 3 ಪಾಯಿಂಟ್ ಎಸ್ ಎಲ್ ಇದೆ, $3, ಆ್ಯಂಡ್ ಟಾರ್ಗೆಟ್ ಬಂದುಬಿಟ್ಟು $9 ಟಾರ್ಗೆಟ್ ಇದೆ. ಆ್ಯಂಡ್ ಸಿಂಪಲ್ ಇದು 4 hour ಟೈಮ್ ಫ್ರೇಮಲ್ಲಿ ಪ್ರಾಪರಾಗಿ ಅನಲೈಸ್ ಮಾಡಿಬಿಟ್ಟು ನಾನು ಸಪೋರ್ಟ್ ಲೆವೆಲಲ್ಲಿ ಎಂಟ್ರಿ ಪ್ಲ್ಯಾನ್ ಮಾಡಿರೋದು. ಸಿಂಪಲ್ ಇಷ್ಟೇ, ಯಾಕಂದರೆ ಹೈಯರ್ ಟೈಮ್ ಫ್ರೇಮಲ್ಲಿ ಸಪೋರ್ಟು, ರೆಸಿಸ್ಟೆನ್ಸು ಭಾಳ ಈಸಿಯಾಗಿ ವರ್ಕ್ ಆಗ್ತವೆ. ಸೊ ಅದು ಪ್ಲ್ಯಾನ್ ಮಾಡಿಬಿಟ್ಟು ಎಂಟ್ರಿ ನಾನು ಪ್ಲ್ಯಾನ್ ಮಾಡಿದ್ದೀನಿ. ಆ್ಯಂಡ್ ಇದೇ ರೀತಿ ಇದರ ರಿಸಲ್ಟ್ ಏನಾಗುತ್ತೆ, ಆ್ಯಂಡ್ 1 day ಹೋಲ್ಡ್ ಮಾಡ್ತೀನ, 2 days ಹೋಲ್ಡ್ ಮಾಡ್ತೀನ, 3 days, 10 days, ಎಷ್ಟು ಡೇ ಹೋಲ್ಡ್ ಮಾಡ್ತೀನಿ ನನಗೆ ಐಡಿಯಾ ಇಲ್ಲ. ಜಸ್ಟ್ ನಾನು ಟಾರ್ಗೆಟ್ಗೋಸ್ಕರ ವೇಟ್ ಮಾಡ್ತಾ ಇರ್ತೀನಿ. ಸೊ ಇದ್ರ ಅಪ್ಡೇಟ್ಗೋಸ್ಕರ ನನ್ನ ಅಕೌಂಟನ್ನು ಫಾಲೋ ಮಾಡಿ ಸಪೋರ್ಟ್ ಮಾಡಿ.